ಗುಣವಂತಿ ಟೀಚರ್, ನಿಮ್ಗೊಂದು ಮಾತು ಹೇಳೇನ್ರಿ. ಏನು ಆ ಗಂಗಾ ವಿಚಾರನ? ಆಕಿ ನಿಮ್ಮ ಮುಂದೆ ಬಂದು ಏನಾರ ಹೇಳೇನ? ಅರ್ದು ಪಲ್ಲೆ ಮಾಡ್ಬಿಡ್ತೀನಿ ಆಕಿನ ಮತ್ತ. ಕೂಲ್ ಡೌನ್ ಆಗ್ರಿ ಟೀಚರ್, ಕೂಲ್ ಡೌನ್ ಆಗ್ರಿ. ತಲೆ ಯಾಕೆ ಬಿಸಿ ಮಾಡ್ಕೋತೀರಿ? ತಲೆ ಬಿಸಿ ಮಾಡ್ಕೊಳ್ದಿದ್ರೆ ಈಗಿನ ಮಂದಿ ನಮಗೆ ಸುಮ್ಮನೆ ಬಿಡ್ತಾರೇನ್ರಿ ಮೇಡಮ್? ಉಪ್ಪಿನಕಾಯಿ ಹಾಕಿ ಒಗ್ಗರಣೆ ಸುರಿದು ಬಿಡ್ತಾರೆ ಮ್ಯಾಗ. ಆತು, ಈಗೇನೋ ಮಾತಾಡ್ಬೇಕಂತಂದ್ರಲ್ಲ, ಏನದು? ಹೇಳ್ತೀನಿ, ನನ್ನ ಚೇಂಬರಿಗೆ ಬರ್ರಿ. ಏನು ಬೇಡ, ಇಲ್ಲೇ ಹೇಳ್ರಿ ಪ್ಲೀಸ್ ಬರ್ರಿ. ಕೂಡ್ರಿ. ಹೇಳ್ರಿ. ಚಾ ಕುಡಿತೀರಿ? ಏನ್ ಬೇಡ, ಹೇಳ್ರಿ. ನೋಡ್ರಿ ಮೇಡಮ್, ನಿಮ್ಮ ಮೇಲೆ ಬಹಳ ಕಂಪ್ಲೇಂಟ್ ಬರ್ಲಿಕ್ಕೆ ಹತ್ಯಾವ. ಬರೇ ನನ್ನ ಮೇಲೆ ಯಾಕ್ರಿ ಮೇಡಮ್ ಅವರೇ? ಇಡೀ ಸಾಲಿ ಮೇಲೆ ಬರಾಗತ್ತಾವ ಕಂಪ್ಲೇಂಟ್ಸು. ನಾನು ಹೊರಗಿಂದ ಹೊರಗೆ ಅವನ್ನೆಲ್ಲ ತಡ್ದೀನಿ, ನೀವೆಲ್ಲದಿರಿ? ಟೀಚರ್, ಸಮಾಧಾನ ತಗೊಳ್ರಿ. ಈಗೇನಂದ್ರೆ ಸ್ಕೂಲ್ನೊಳಗೆ ಬರೋಬ್ಬರಿ ಪಾಠ ನಡೆಯಕತ್ತಿಲ್ಲ ಅಂತ ಒಂದು ಕಡೆ, ಇನ್ನೊಂದು ಕಡೆ ಬಿಸಿ ಊಟದ ಬಗ್ಗೆ ಬೇರೆ ಬೇರೆ ಕಂಪ್ಲೇಂಟ್ ಬರ್ಲಿಕ್ಕೆ ಹತ್ಯಾವ. ಎಲ್ಲ ನಿಮ್ಮ ಮೇಲೆ ಅದಾವ ನೋಡಿ. ನನಗೇನು ಸ್ಕೂಲ್ ಹೆಸರು ಕೆಡಬಾರ್ದು ಅನ್ನೋ ಕಳಕಳಿ ಅದ ಅಷ್ಟ. ನಿಮ್ಮ ಕಳಕಳಿ ನನಗಿಲ್ಲ ಅಂತೀರಿ? ಕಂಪ್ಲೇಂಟ್ ಕೊಟ್ಟವನು ಯಾರು ಹೇಳ್ರಿ? ನೋಡ್ರಿ ಟೀಚರ್, ಇದೇನು ಜಗಳದ ಮಾತು ಅಲ್ರವ. ಕರೆಸಿ ಕೇಳೋದು ನನ್ನ ಕೆಲಸ ಅದ, ಕೇಳೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಸಣ್ಣ ಮಕ್ಕಳ ಸಹಿತ ಟೀಚರ್ಗಳಿಗೆ ಬುದ್ಧಿ ಹೇಳೋಂಗಾತಲ್ಲ ಅಂತ ಕೇಳಿದ್ನಿ. ಗುಣವಂತಿ ಟೀಚರ್, ಇದು ಅವಮಾನ ಅಂತ ನಿಮ್ಗೆ ಅನ್ಸೋಂಗಿಲ್ಲನ? ತಪ್ಪು ತಿಳ್ಕೊಬೇಡ್ರಿ. ಟೀಚರ್ಗಳಾಗಿ ನಮ್ಮ ಜವಾಬ್ದಾರಿನ ನಾವು ತಿಳ್ಕೊಂಡ್ರೆ ಇಂಥ ಪರಿಸ್ಥಿತಿ ಬರೋಂಗಿಲ್ಲ. ಯೋಚನೆ ಮಾಡ್ರಿ. ಮತ್ತೇನೇನಾಯ್ತು ನಿಮ್ಮ ಸ್ಕೂಲ್ ಒಳಗ? ಗುಣವಂತಿ ಟೀಚರು ನನ್ನ ಹೆದರ್ಸಕ್ ನೋಡಿದ್ರು. ನಾನೇ ಸುಮ್ಮನೆ ಬಿಟ್ನಾ? ನಾನು ಹೇಳೇ ಬಿಟ್ಟಿ ನೋಡು. ನೀವು ಶಾಲೆ ಅನ್ನನೆಲ್ಲ ತಗೊಂಡು ಹೋಗಿ ಹೋಟ್ಲಿಗೆ ಮಾಡ್ತಾ ಇದ್ದಿದ್ದ ನಾನು ನೋಡ್ತಿ. ನನ್ನ ಹತ್ರ ಅದು ಫೋಟೋ ಇದ್ದು. ನೀವೇನಾದ್ರೂ ಪಾಠ ಮಾಡ್ತಿದ್ರೆ ನಾನು ಎಲ್ಲ ಕಡೆ ಅದನ್ನು ತೋರಿಸ್ಬಿಟ್ಟಿ ಅಂದ್ರಿ. ಆಗ ಆ ಟೀಚರ್ ಅಂತೂ ಹೆದರ್ಕೊಂಡು ನಡ್ಗೆ ಬಿತ್ತು. ಹಂಗೆ ಹೆದರ್ಸ್ತಿ? ಈಗ ನೋಡ, ನಿಮ್ಮ ಗುಣವಂತಿ ಟೀಚರ್ ನಿನ್ನ ಮೇಲೆ ಪೂರಾ ಕಂಡಿರ್ತಾರೆ. ಅವ್ರನ್ನ ನಾನು ಎಂತ ಮಾಡ್ತಾ? ಈಗ ನೋಡ್ದಿಯಲ್ಲ, ಅವ್ರೇನೋ ಮಾಡಕ್ ಹೋಗಿ ಪಾಪ ಆ ಬೃಂದಂಗೆ ಎಂತ ಆತು. ನನ್ನ ತಂಟೆಗೆ ಏನಾದ್ರು ಬಂದ್ರೆ ನಾನು ಮಾತ್ರ ಸುಮ್ಮನೆ ಬಿಟ್ನಿಲ್ಲ. ಗಂಗಾಪುಟ, ಹಿಂಗೆ ಎದುರ ಜಗಳ ಆಡಿದ್ರೆ ಅವ್ರು ಸುಮ್ಮನೆ ಇರ್ತಾರೇನು? ಅವ್ರ ಹಿಂದೆ ದೊಡ್ಡ ಠೋಳಿನೇ ಇರ್ತದೆ. ಏನ್ ಮಾಡ್ತಾರೆ? ಹೊಡಿತಾರೆ? ಹೊಡಿಲಿ ಬಿಡ್ರಿ. ಆಯ್ತು ರೀ. ಹಲೋ ಮಾರುತಿ, ಗಂಗಾನ ನನ್ನ ಚೇಂಬರಿಗೆ ಕಳಿಸು. ನಮಸ್ತೆ ಟೀಚರ್, ಕರೆದ್ರಡ? ಹಾಂ ಗಂಗಾ, ನಿಮ್ಮ ಜೋಡಿ ಮಾತಾಡೋದೈತಿ. ಹೊರಗೆ ಯಾರಿಲ್ಲಲ್ಲ? ಇಲ್ಲ ಟೀಚರ್, ಯಾರೂ ಇಲ್ಲ. ನೋಡು ಗಂಗಾ, ನೀನು ನಮ್ಮ ಸ್ಕೂಲ್ನೊಳಗೆ ಭಾಳ ಚಲೋ ಹುಡುಗಿಯದಿ. ನೀನು ಚೆಂದಾಗಿರ್ಬೇಕನ್ನೋದ ನನ್ನ ಆಸೆದ. ಅದಕ್ಕೆ ಅವ ನಿನಗೆ ಬರ್ಲಿಕ್ಕೆ ಹೇಳಿದ್ದು. ಎಂತಕ್ಕಿದೆಲ್ಲ ಹೇಳ್ತಾ ಇದ್ವಿ? ನನ್ನಿಂದ ಎಂಥದ್ದು ತಪ್ಪಾತಾ? ಇಲ್ಲ, ನೀ ತಪ್ಪು ಮಾಡ್ದಿ ಅಂತ ಹೇಳಕತ್ತಿಲ್ಲ ನಾನು. 10 ಮಂದಿಗೆ ಒಳ್ಳೇದಾಗಲಿ ಅಂತ ನೀನು ಹಿಂಗೆ ಮಾಡ್ಲಿಕ್ಕತ್ತಿ. ನಿನ್ನ ಉದ್ದೇಶ ಚಲೋನ ಅದ. ಆದ್ರೆ
ನಾವು 4 ಮಂದಿ ಒಳಗೆ ಇರೋ ಜನ ನೋಡು. ನಮ್ಮ ನೆರಳು ನಮ್ಗೆ ದೆವ್ವಾಗಿ ಕಾಡ ಕಾಲವ ಇದು. ಇಂಥ ಹೊತ್ತಿನೊಳಗೆ ನಾವು ಸಣ್ಣಾಗಿ ನಡ್ಕೋಬೇಕು. ನೀ ಹೇಳಿದ್ದು ಯಾವುದೂ ತಪ್ಪಲ್ಲ. ಅದಕ್ಕೆ ನಾ ಈಗ ಬೇರೆ ಯೋಚನೆ ಮಾಡೀನಿ. ಎಲ್ಲ ಬರೋಬ್ಬರಿ ಆಗ್ತದ, ನೀ ತಲೆ ಕೆಡಿಸ್ಕೋಬೇಡ. ಎಲ್ಲ ಮಕ್ಕಳಿಗೂ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಐತೆವ. ನೋಡು ಗಂಗಾ, ಹಣಿ ಗಟ್ಟಿ ಐತೆ ಅಂತ ನಾವು ಬಾಡಿಗೆ ಹಾಯ್ಬಾರ್ದವ. ನೀ ಯಾರ ಮೇಲೆ ಆಪಾದನೆ ಮಾಡ್ತಿದ್ದಿ ಅಂತ ಗೊತ್ತೈತಿ ನಿನ್ಗೆ? ಬಹಳ ದುಷ್ಟ ಜನ ಅದಾರ ಅವರು. ನಾಳೆ ನಿನ್ನ ಎತ್ಕೊಂಡೋಗಿ ಯಾವುದರ ಹಾಳು ಬಾವ್ಯಾಗ ಹಾಕಿದ್ರು ಅನ್ಕೋ, ಹಾಕೋ ಪೈಕಿನೇ ಅವರು. ಆಮೇಲೆ ನೀ ಏನು ಮಾಡ್ತಿ? ಸುಖದ ಜೀವ ಅಂತ ಸುಮ್ಮನೆ ಕಳ್ಕೊಳಕ್ಕಾಗ್ತೈತಿ? ನಡೆಯೋದು ನಿಲ್ಲಿಸ್ಲಿಕ್ಕಾಗ್ತದೇನು? ವಿಚಾರ ಮಾಡು. ಅನ್ಯಾಯ ಆಗಿದ್ರ ಎಲ್ಲರೂ ಕೂಡಿ ಸರಿಪಡಿಸೋಣ. ಬಹಳ ಜಾಣತನದಿಂದ ಮಾಡೋ ಕೆಲಸ ಇದು. ಗಂಗಾ, ಈಗ ನೀನು ನನ್ನ ಜೋಡಿ ಬರಬೇಕು. ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳಬೇಡ. ಆದ್ರೆ ನನ್ನ ಮಾತಿಗೆ ಬೆಲೆ ಕೊಡ್ತಿ ಇಲ್ಲೋ? ಹಾಗಿದ್ರೆ ಬರ್ತೀನಿ ನನ್ನ ಜೋಡಿ. ಗಂಗಾ, ಅಲ್ಲಿ ನೀನು ನಾ ಹೇಳ್ದಂಗೆ ಕೇಳಬೇಕು. ನಿನ್ನ ಒಳ್ಳೇದಕ್ಕೆ. ಬಾ ಹೋಗೋಣ. ನಾವೀಗ ಎಲ್ಲಿಗೆ ಬಂದ್ಯಾ? ಬಾ ಹೇಳ್ತೀನಿ. ಕುತ್ಕೊಳ್ರಿ. ಏನು ಕುಡಿತೀರಿ? ಚಾನೋ ಜ್ಯೂಸೋ? ಬೇಡ, ನಾ ಅದೆಲ್ಲ ಕುಡಿಯೋದಿಲ್ಲ. ಪುಟಿ, ಸ್ವಲ್ಪ ಒಳಗೆ ಹೋಗು. ಗಂಗಾನ್ ತಪ್ಪನ್ನ ಕ್ಷಮಿಸ್ರಿ ಅಂತ ಕೇಳಲಿಕ್ಕೆ ಬಂದಿನ್ರಿ. ಹೆಂಗ್ ನೋಡ್ತೈತ್ ನೋಡ್ರಿ ಹುಡುಗಿ. ಬಡಿಯೋ ಯಮ್ಮಿ ಹಂಗ ಬಾಳ ಸೊಕ್ಕ ಐತ್ರಿ ಈಕೀಗ. ಏನ್ರಿ ಪ್ರಿನ್ಸಿಪಲ್ ರೀ, ಸಾಲಿ ಒಳಗೆ ಹೆಂಗೆ ಇರಬೇಕು ಹೆಂಗೆ ಇರಬಾರ್ದಂತ ಸರಿಯಾಗಿ ಹೇಳ್ಕೊಡಕ್ಕೆ ಬರೋದಿಲ್ಲ ನಿಮಗೆ? ನನಗೆ ಕ್ಷಮಿಸ್ಬಿಡು ಗಂಗಾ, ನನಗೆ ಕ್ಷಮಿಸ್ಬಿಡು. ಶಿಲ್ಪ, ಶಿಲ್ಪ ನಿಕ್ಕ.